ಗೌರ್ಮೆಂಟ್ ಸ್ಕೂಲ್ ಯಾರು ಸರ್ ಮಕ್ಳಿಗೆ ಕಳಿಸ್ತಾರೆ? ಎಲ್ಲಾ ಮಕ್ಳಿಗೆ ಸೇರ್ಸವ್ರು ನಮ್ಮ ಸ್ಕೂಲಲ್ಲಿ. ಈಗ ಮಾಸ್ಟ್ರೇ ಇಲ್ದಂಗ ಆಗ್ಬಿಟ್ಟವ್ರೆ. ಈ ಮಟ್ಟಕ್ಕೆ ನೋಡಿ ಸರ್, ಈ ಮಟ್ಟಕ್ಕೆ ಇದ್ರೆ ಮೋಲ್ಡ್ ಹಾಕಿ 2 ವರ್ಷ ಆಗೈತೆ ಸರ್. ಅದಕ್ಕೆ ಸುಣ್ಣ ಬಣ್ಣ ಹೊಡೆದಿಲ್ಲ. ಈಗ ಪಂಚಾಯತಿಯವರು ನೋಡಿ ಸರ್, ಪಂಚಾಯತಿಯವ್ರಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ PD ಅವ್ರಿಗೆ. ಈ ಮರ ಕುಯ್ಕೊಂಡ್ರೆ ಈ ದುಡ್ಡಲ್ಲಾದ್ರೂ ಪೈಂಟ್ ಹೊಡೀರಿ ಅಂದ್ರೆ ಪೈಂಟ್ ಹೊಡಿಯಲ್ವಲ್ಲ. ಈ ಮಟ್ಟಕ್ಕಾದ್ರೆ ಗೌರ್ಮೆಂಟ್ ಸ್ಕೂಲ್ ಬೆಲೆ ಇರ್ತದ? ಆ ಮರ ಏನಿಗೆ ತೆಗೆದ್ರು ಅಥವಾ ಏನಾಗಿತ್ತು? ನೋಡಿ ಸರ್, ನೇರ ಹೊಣೆ. ಇವತ್ತು ಹೇಳ್ತೀನಿ ಕೇಳಿ, ಸರ್ಕಾರದಲ್ಲಿ ನಾನು ಈಗ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ನಾನು ಮುಖ್ಯಮಂತ್ರಿ ಅವ್ರಿಗೆ, ನೋಡಿ ನೀವು ಓದಿ ಗೌರ್ಮೆಂಟ್ ಸ್ಕೂಲಲ್ಲಿ ಅಂತೀರಾ, ಈ ಮಟ್ಟಿಗೆ ಮಡಗಿದ್ರೆ ಯಾರು ತಾನೇ ಓದ್ತಾರೆ? ಪ್ರೈವೇಟ್ ಸ್ಕೂಲಲ್ಲಿ ಹೈಟೆಕ್ ಫೆಸಿಲಿಟಿ, ಗೌರ್ಮೆಂಟ್ ಸ್ಕೂಲಲ್ಲಿ 2 ವರ್ಷ ಬೇಕಾ ಅದಕ್ಕೆ ಸುಣ್ಣ ಬಣ್ಣ ಹೊಡಿಯಕ್ಕೆ? ಯಾರು ತಾನೇ ಈ ಮಕ್ಕಳನ್ನ ಈ ತರ ಇದ್ರೆ ಸ್ಕೂಲಲ್ಲಿ ಕಳಿಸ್ತಾರೆ? ನೋಡಿ ಎಲ್ಲ ಮುರಿದೋಗೈತೆ, ಹೋಗ್ಲಿ ಮೋಲ್ಡ್ ಹಾಕಿರೋದಕ್ಕೆ ಬಣ್ಣನು ಅಟ್ಲೀಸ್ಟ್ PDOಗೆ ಹೇಳಿದ್ರು ಸರ್. ಅಟ್ಲೀಸ್ಟ್ PDOಗೆ ಯಾವ್ದೋ ಎಲ್ಲೆಲ್ಲೋ ಹಾಕಿ ಹಾಳು ಮಾಡಿ ದುಡ್ಡು ವಸೂಲಿ ಮಾಡ್ತೀರಾ ನೀವು, ಇದಕ್ನಾರ ಹಾಕಿ ಒಳ್ಳೇದು ಒಂದು ಬಣ್ಣನಾರ ಹೊಡೀರಿ ಅಂತ. 2 ವರ್ಷ ಆಯ್ತು. ಪಾಪ ಮಾಸ್ಟ್ರು ಎಷ್ಟೋ ಪ್ರಯತ್ನ ಪಟ್ರು, ನಾವು ಪಟ್ಟು, ಮೆಂಬರ್ಗಳು ಪ್ರಯತ್ನ ಪಟ್ರು, ಏನ್ ಮಾಡಿದ್ರು ಪಂಚಾಯತಿಯವ್ರು ಬಗ್ತಾ ಇಲ್ಲ, ಇದಕ್ಕೆ ಸುಣ್ಣ ಬಣ್ಣ ಹೊಡಿಸ್ತಾ ಇಲ್ಲ. ಈ ತರ ಇದ್ರೆ ಯಾರು ಸರ್ ಆಗ್ತಾರೆ? ಎಲ್ಲ ಇಲ್ಲಿಂದ ಮಕ್ಕಳನ್ನ ತಕೊಂಡ್ ಮಾತ್ರ ಉದ್ಧಾರ ಅಂತೂ ಆಗಲ್ಲ ಬಿಡಿ ಸರ್. ಅವ್ರವ್ರ ಮನೆಗೆ ಮಾತ್ರ ಉದ್ಧಾರ ಮಾಡ್ಕೊಂತಾರೆ, ಉದ್ಧಾರ ಆಗಂಗಿಲ್ಲ. ಇದು 30 ವರ್ಷದಿಂದನೂ ಹಿಂಗೆ ಐತೆ, ಊರು ಹಿಂಗೆ ಇದೆ. ಇದು ಪಂಚಾಯತಿಗೆ ಹೋಗಿ ಹೇಳಿದ್ರು ತಲೆ ಇರಕ್ಕಾಗಲ್ಲ ಸರ್. ಮನೆಗಳಲ್ಲಿ ಎಲ್ಲರ ಮನೆ ಕಡೆ ಇದೆ ಚರಂಡಿ. ಇದು ಚಂದ್ರಶೇಖರ್ ಅಂದ್ಬಿಟ್ಟು ಶಿಕ್ಷಕರು ಇದ್ರು, ಅವರು ಡೆತ್ ಆಗ್ಬಿಟ್ರು ಆಕ್ಸಿಡೆಂಟ್ ಆಗಿ. ಅವಾಗಿಂದ ಸ್ಕೂಲಿಂಗ್ ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಅಲ್ಲಿ ಮೇಲ್ಗಡೆ ಮೋಲ್ಡ್ ಎಲ್ಲ ಒಳಗಡೆ ನೋಡ್ಬಿಟ್ಟಿದ್ರೆ ಕಿತ್ಬಿಟ್ಟು ಹೊಸ ಹಾಕಿದ್ದಾರೆ. ಅದ್ ನಿಲ್ಸ್ಬಿಟ್ಟು ಪ್ಲಾಸ್ಟಿಕ್ ಮಾಡ್ದಲ್ಲ 2-3 ವರ್ಷ ಆಗಿದೆ. ಮೊನ್ನೆ 4 ಕಡೆ ನೀರು ನಿಂತ್ಕೊಂಡ್ಬಿಟ್ಟಿತ್ತು ಒಳಗಡೆ. ಹುಡುಗರು ಏನಾರ ಅಕಸ್ಮಾತ್ ಅಲ್ಲಿ ಜಂಪ್ ಮಾಡಿ ಏನಾರ ಒಳಗಡೆ ಹೋಗಿ ಬಿದ್ದಿದ್ರೆ ಯಾರು ಚುಕ್ಕಿ ಹಾಕಿಲ್ಲ ಸರ್. ಅದಕ್ಕೆ ಚುಕ್ಕಿ ಹಾಕಿಲ್ಲ, ಬಣ್ಣ ಹೊಡೆದಿಲ್ಲ. ಇದು ಮರ ಬಿದ್ದು ಎಲ್ಲ ಇದಾಗಿದೆ. ಒಂದು ನೀರಿನ ಫಿಲ್ಟರ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಮ್ಮ MLA ಅವರು, ಶಾಸಕರು. ಈ ಸ್ಕೂಲು ಮೆಟ್ಲು ಹಿಂಗಾಗೈತೆ, ಮ್ಯಾಲೆ ಮೋಲ್ಡ್ ಬಿದ್ದೈತೆ. ಈ ಮೋಲ್ಡ್ ಚುಕ್ಕಿ ಹಾಕಿಲ್ಲ. ಮಕ್ಕಳು ಮರಿ ಏನಾರ ಹತ್ತಿ ಮ್ಯಾಲಿಂದ ಬಿದ್ದು ಸತ್ತೋಗ್ಬಿಟ್ರೆ ಏನ್ ಜವಾಬ್ದಾರಿ? 2 ವರ್ಷ ಆಗಿದೆ ಸರ್ ಇದಕ್ಕೆ ಸುಣ್ಣ ಬಣ್ಣ ಹೊಡೆದಿ. ಈ ತರ ಆದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರು ಸೇರಿಸ್ತಾರೆ? ಯಾವ ಮಕ್ಕಳು ತಾನು ಓದ್ತವೆ? ಏನದು ಎಲ್ಲ ಮುರಿದೋಗ್ಬಿಟ್ಟಿಲ್ಲ ಸರ್. ಎಲ್ಲ ನೋಡಿ ಇಲ್ಲಿ ನೋಡಿ ಸರ್, ಇಲ್ಲಿ ಎಲ್ಲ ಗ್ರಿಲ್ಲೇ ಬಿಟ್ಬಿಟ್ಟಿದೆ. ಹಿಂಗಿದ್ರೆ ಯಾರು ಸರ್ ತಾನೇ ಓದಿಸ್ತಾರೆ? ನೀರ್ದು ಒಳಿಕೆ ದೊಡ್ಡದಾಗ ಹಾಕ್ಬಿಟ್ರು. ಒಳಗ್ ನೀರ್ ಕಲೆಕ್ಷನ್ ಬೇಕು ನಮ್ಗೆ. ನಮ್ದು ಓಟ್ ಹಾಕಕ್ ಮಾತ್ರ ಕೇಳಕ್ ಬರ್ತಾರೆ ನಮ್ಗೆ. ನಮ್ದು ಸರ್ ನೀರ್ ಒಳಗ್ ಕೊಡಿ ಮೇಡಮ್, ಒಳಗ್ ನೀರ್ ಕೊಡಿ ಮೇಡಮ್, ಕೊಡ್ತೀವಿ ಅಂತಾರೆ. ಒಂದು ನೀರ್ ಮೋರಿ ಎತ್ತಿಸಿ ಮೇಡಮ್, ಅದು ಸಾಕ್ಷನ್ ಆಗಿಲ್ಲ ಮೇಡಮ್. 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ 2 ವರ್ಷಕ್ಕೇನೆ ಆಗ ಸರ್. ನಮ್ಗೆ ಒಂದ್ ಇದಕ್ಕಾಗ್ಲಿ ಒಂದ್ ನಮ್ಮ ಮನೆ ತಕ್ಕ ಓಟ್ಗಾದ್ರೆ ಬರ್ತಾರೆ. ಒಂದ್ ಏನಾಯ್ತು ನೋಡಿ, ಸುಟ್ಟೋಯ್ತು ನಮ್ಮ ಮನೆಗಳಿಗೆಲ್ಲ ವೈರಿದ್ದು. ಯಾರು ಜವಾಬ್ದಾರಿ ಇದಕ್ಕೆ? ನಮ್ಮ ಮನೆಗೆ ಇವತ್ತು ಏನಿಲ್ಲ ಅಂದ್ರೆ 30-40 ಸಾವಿರ ರೂಪಾಯಿ ಐಟಮ್ ಸುಟ್ಟೋಯ್ತು. ನಾವು ಕೂಲಿ ಮಾಡಿ ತಮ್ಮಂದಿಕ್ಕಿರ್ಲಿವ, ಇವ್ರು ತಾಮ ಕೊಟ್ಟಿದ್ರು ನಮ್ಗಳಿಗೆ. ಅವತ್ತಂಗ್ ಕಟ್ಟಿ 10 ವರ್ಷದ ಮೇಲೆ ಅದು ನಮ್ಮ ಜಮೀನೆಲ್ಲ ಕಟ್ಟಿರೋದು. ಅವತ್ತಂಗ್ ನಾವು ಬೇರೆ ಕಟ್ಟಿಲ್ಲ, ಅಂಗನವಾಡಿಗೆ ನಮ್ಮೂರಲ್ಲೇ ಕೊಟ್ಟಿದ್ದೀವಿ. ಸೊ ಈ ಟ್ಯಾಂಕಿಗಳಿಗೆ ನೀರ್ ಬಿಡ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಹೊರಟೋಯ್ತಾರೆ, ತೊಳೆಯೋದಿಲ್ಲ ಸರ್ ಯಾರು. ಅದ್ರ ಪಲ್ಲಿ ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಅದನ್ನ ನೀರ್ದು ಫಿಲ್ಟರ್ ಹಾಕೋದು ಅಂತ ಕೇಳಿದ್ರು. ಫಿಲ್ಟರ್ದು ಕೊಡ್ಲಿಲ್ಲ ಸರ್. ಇಲ್ಲಿಂದ ಕುದುರ್ಗ್ ಹೋಗ್ತೀವಿ ಸರ್ ನಾವು ನೀರ್ ತರಕ್ಕೆ. ಮಾತಾಡೋರ್ ಮನೆಗೆ ಅವ್ರ ಮನೆಗೆ ನೀರ್ ಬಿಡ್ತಾರೆ. ಕುಡಿಯಕ್ಕ ಈಗ ಕರೆಂಟ್ ಇಲ್ಲ, ಈಗ ಹೆಂಗ್ ಕುಡಿಯೋ ನೀರ? ಮನೆಯೊಳಗೆ ನೀರಿಲ್ಲ ಸರ್. ಇದು ಸುಮಾರು ಒಂದು 10 ವರ್ಷ ಆಗಿದೆ, 10 ವರ್ಷದ ಮೇಲೆ ಆಗಿದೆ ಓವರ್ ಟ್ಯಾಂಕ್ ಮಾಡಿ. 10 ವರ್ಷದ ಮೇಲೆ ಆಗಿದ್ರು ಸರಿಯಾಗಿ ಒಂದು ಜನಗಳಿಗೆ ನೀರು ಸಹ ಬಿಟ್ಟಿಲ್ಲ. ನೀರ್ ಲೀಕೇಜ್ ಆಯ್ತೈತೆ ಅನ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಬಿಲ್ ತಗೊಂಡು ಮಾಡಿಸಿದ್ದಾರೆ. 2ನೇ ಸತಿ ಆಗಿತ್ತಾ? 2ನೇ ಸಲ ಈಗ ರೆಡಿ ಮಾಡಿಸ್ಕೊಂಡು ಬಿಟ್ಟಿದ್ದಾರೆ. ರೆಡಿ 2ನೇ ಸಲ ಆದ್ಮೇಲೆ ಸ್ವಲ್ಪ ದಿನ ನೀರ್ ಬಿಟ್ರು. ಅದಾದ್ಮೇಲೆ ಮತ್ತೆ ಮನೆಗೆ ಹಂಗೆ ಅಂತ ಮಾಡಿಬಿಟ್ಟಿದ್ದಾರೆ.
ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಮತ್ತೆ ಲೀಕೇಜ್ ಆಯ್ತೈತೆ ನೀರು. ರಸ್ತೆ ಎಲ್ಲ ಹೊಡೆದಾಕ್ ಮಾಡಿದ್ದಾರೆ. ರಸ್ತೆ ಮೊದಲು ಚೆನ್ನಾಗಿತ್ತು, ಇವಾಗೆಲ್ಲ ಹೊಡೆದಾಕಿ ಫುಲ್ ರೋಡ್ ಎಲ್ಲ ಹಾಳು ಮಾಡಿದ್ದಾರೆ. ನಿಮ್ಮ ಊರಿನಲ್ಲಿ ಒಂದು ಓವರ್ ಟ್ಯಾಂಕಿನ ಸಮಸ್ಯೆ ಬಗ್ಗೆ ನಿಮ್ಮ ಬಿಸ್ಕೂರ್ ಗ್ರಾಮ ಪಂಚಾಯತಿ ಗಮನಕ್ಕೆ ತಗೊಂಡ್ಬಂದಿದ್ದೀರಾ? ಈ ಸಮಸ್ಯೆನ ಏನಿಲ್ಲ ಸರ್, ಹೇಳಿದ್ರೆ ಬಿಡ್ತೀವಿ ಅಂತಾರೆ ಸರ್. ಸ್ವಲ್ಪ ದಿನ ಬಿಡ್ತೀವಿ, ರೆಡಿ ಆಗ್ತೈತೆ, ಚೆಕ್ ಇನ್ನೊಂದು ಮಾಡ್ತಾರೆ, sanction ಆಗ್ಬೇಕು, ಆಯ್ತು ಕಣಮ್ಮ ಬಿಡ್ತೀವಿ ಅಂತಾರೆ, ಹೊರಟೋಗ್ತಾರೆ ಸರ್. ಬಿಡಲ್ಲ, ಅಮಾಯಕರವಿದ್ರೆ ಅವನು ಅಪಾರ್ಸ್ಕಣಕ್ ನೋಡ್ತಾರೆ. ಅದೇ ಪಂಚಾಯತಿ ಅದು. ನೋಡಿ ಸರ್, ಚರಂಡಿ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ನೀರು. ಈ ಕಡೆ ಸೊಳ್ಳೆ ಇರಕ್ಕಾಗಲ್ಲ, 5 ಗಂಟೆ ಆದ್ರೆ ಇರಕ್ಕಾಗಲ್ಲ ಸರ್. ಅಲ್ಲಿವರೆಗೂ ನೋಡ್ರಿ ಸರ್, ಬೇಕಾದ್ರೆ ನೀವು ನೋಡಿ ಮುಂದಕ್ಕೆ ಹೋಗಕ್ಕೆ ಜಾಗ ಇಲ್ಲ. ಇಲ್ಲಿ ನೀರು 5 ಗಂಟೆ ಆದ್ರೆ ಸೊಳ್ಳೆ ಜಾಗ ಇಲ್ಲ, ನಿಂತ್ಕೊಂಡ್ಬಿಡ್ತದೆ. ಸೊಳ್ಳೆ ಜಾಸ್ತಿ ವಾಸನೆ, ಅಲ್ಲಿ ನೀರೆಲ್ಲ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತದೆ ಸರ್. ಬಿಸ್ಕೂರ್ ಪಂಚಾಯತಿಲಿ ಹಿಂಗ್ ನಡೀತಿಲ್ಲ ಸರ್. ಇನ್ ಯಾವ ಸರ್ ಒಂದು ನೋಡಿ, ನಮಗೆ ಅಕ್ಕಿ ತಗೊಂಬರಕ್ಕೆ ರೇಷನ್ ಇಂದು ಬಹಳ ತೊಂದರೆ ಆಗ್ತೈತೆ. ವಯಸ್ಸಾದವರು ಇದ್ದಾರೆ, ಬಹಳ ಜನ ಇದ್ದಾರೆ. 4 ಕಿಲೋಮೀಟರ್ ಬಿಸ್ಕೂರಿಗೆ ಹೋಗ್ಬೇಕು ನಾವು. ಅಕ್ಕಿ ತಗೊಂಬರಕ್ಕೆ ಬಿಸ್ಕೂರಿಗೆ ಹೋಗ್ಬೇಕು. ಇಲ್ಲೇ ಒಂದು ನಮಗೆ ಮಾಡ್ಕೊಡಕ್ ಹೇಳ್ರಿ. ಎರಡನೇದು ಒಂದು ನೀರಿನ ಫಿಲ್ಟರ್ ಒಂದು ಮಾಡ್ಕೊಡಕ್ ಹೇಳ್ರಿ. ನಮ್ಗೆ 2 ದಿವಸ ಕೆಲಸ ಕೊಡ್ತಾ ಇದೆ. 2 ದಿವಸ ಹೋಗ್ತಾ ಇದೆ ಸರ್ ಒಂದು ರೇಷನ್ ತಗೊಂಬರಕ್ಕೆ. 5 ಕೆಜಿ 10 ಕೆಜಿ ತಗೊಂಬರಕ್ ಹೋದಾಗ 4 ಕಿಲೋಮೀಟರ್ ರೇಷನ್ ಒಂದೇ ದಿವಸ ಕೊಡೋದು. ಊರಿಗೆ ಹೋಗಿರ್ತೀವಿ, 30 ದಿವಸ ಕೊಡ್ತಾವ ರೇಷನ್. ಬನ್ನಿ ಕೊಡಿಸ್ತೀನಿ ನಾನು. ನನ್ನ ಕೂಪನ್ ಅಲ್ಲೇ ಹಾಕ್ಸಿದ್ದೀನಿ. ಇಲ್ಲಿಂದ ಸಮಸ್ಯೆ ಆಗಿದೆ. ರೇಷನ್ ಒಂದೇ ದಿನ ಕೊಡ್ತಾರ. ರೇಷನ್ ಒಂದೇ ದಿನ ಕೊಡ್ತಾರೆ. ಇದಕ್ಕೆಲ್ಲ ಕಾರಣ ರಾಜಕಾರಣಿಗಳು ದೂಷಣೆ ಮಾಡಕ್ಕಾಗಲ್ಲ ನಾವು. ಇದಕ್ಕೆಲ್ಲ ಅಧಿಕಾರಿಗಳು ಅದ ಗ್ರಾಮದಲ್ಲಿ ಏನೇ ಸಮಸ್ಯೆ ಇದೆ ಆ ಗ್ರಾಮಗಳಲ್ಲಿ ಅಧಿಕಾರಿಗಳು ರಿಪೋರ್ಟ್ ಮಾಡಿ ರಾಜಕಾರಣಿಗಳು ತಿಳಿಸಿದ್ರೆ ರಾಜಕಾರಣಿಗಳು ಕ್ರಮ ಕೈಗೊಳ್ತಾರೆ. ಅಧಿಕಾರಿಗಳೇ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇಲ್ಲಿ ಬಂದು ನೋಡಲ್ಲ. ಜನಗಳು ಹೇಳಿದ್ರು ಅದನ್ನ ಕಿವಿಗೆ ಹಾಕೊಳ್ಳಲ್ಲ. ಆಮೇಲೆ PDO ಅನ್ನೋರು ಆಗ್ಲಿ, ಸೆಕ್ರೆಟರಿ ಆಗ್ಲಿ, ಒಂದ್ ಊರಲ್ಲಿ ಏನಾಗೈತೆ ಚರಂಡಿ ಲೈಟ್ ಹೋಗವ ಬಂದು ಗಮನಿಸಲ್ಲ. ಒಂದ್ ದಿವಸನೂ ಸರ್ವೆ ಮಾಡ್ಲಿಲ್ಲ. ಅವರು ಬಂದೇ ಇಲ್ಲ. ಊರ್ ತುಂಬಾ ಬಂದು ಇವತ್ತು ಪರಿಶೀಲನೆ ಮಾಡ್ಲಿ. ಒಂದು ಚರಂಡಿ ಕೂಡ ತುಂಬಿ ತುಳ್ಕಾಡ್ತಾ ಐತೆ. ಕಂದಾಯಕ್ಕೆ ಮಾತ್ರ ಹಿಂಸೆ ಕೊಡ್ತಾರೆ, ಅಚ್ಚುಕಟ್ಟು ಮಾತ್ರ ಮಾಡಲ್ಲ. ಏನಕ್ಕೆ ಇಂಥ ಅಧಿಕಾರಿಗಳು? ಏನಕ್ಕೆ ಇಂಥ ಅಧಿಕಾರಿಗಳು ಬೇಕಾ ನಮ್ಗೆ? ಮುಂಚೆ ಕರೆಂಟ್ ಬಿಲ್ ಕಟ್ಟಿಲ್ಲ, ಇಂಥ ಅಧಿಕಾರಿಗಳು ಬೇಕಾ? ಕರೆಂಟ್ ಬಿಲ್ ಕಟ್ಟಿದವರೆಲ್ಲ ಕರೆಂಟ್ ವೈರ್ ಕಟ್ಟಿ ಗ್ರಾಮ ಪಂಚಾಯತಿ ಒಳಗೆ ಏನ್ ಮಾಡ್ತಾ ಇದ್ದೀರಾ? PDO ಆದವ್ರು ಏನ್ ಮಾಡ್ತಿದ್ದೀರಾ? ಸೆಕ್ರೆಟರಿ ಆದವ್ರು ಏನ್ ಮಾಡ್ತಿದ್ದೀರಾ? ಇಂಥ ಅಧಿಕಾರಿಗಳು ನಮಗ್ ಬೇಕಾ? ಬಿಸ್ಕೂರ್ ಗ್ರಾಮ ಪಂಚಾಯತಿ ಇಂಥ ಅಧಿಕಾರಿಗಳು ಬೇಕಾ? ನಮ್ಮೂರ್ಗ ಸೊಸೈಟಿ ಕೊಡಕ್ಕಾಗಲ್ವಾ? ಎಲ್ಲ ಒಂದು ಚಿಕ್ಕಪ್ಪ ಗ್ರಾಮದಲ್ಲಿ ಒಂದು ಸೊಸೈಟಿ ಕಟ್ಟಿಕೊಟ್ಟು ಅವ್ರಿಗೆ ರೇಷನ್ ಕೊಡಕ್ಕೆ ಅನುಕೂಲ ಮಾಡ್ಕೊಡಿ. 4 ಮೈಲಿ ಹೋಗ್ಬೇಕು, 4 ಮೈಲಿ ಬರ್ಬೇಕು. ಇವರು ಅಕ್ಕಿ ತಾಂಬರಕ್ಕೆ ಮಾಡಕ್ಕೆ ಬಿಸ್ಕೂರಿಗೆ ಹೋಗ್ಬೇಕು. ಇವ್ರ ಕೈಲಿ ಆಗತ್ತಾ? ಈ ವಯಸ್ಸಾಗಿರೋರ್ ಕೈಲಿ ನೋಡಿ, ಅವ್ರ ವಯಸ್ಸಾಗೈತೆ, ಅವ್ರ ಕೈಲಿ ಅಲ್ಲೇ ಬೈತಾರೆ. ಅವರು 2 ದಿವಸ ಕೆಲಸಕ್ಕೆ ಬಿಟ್ಕೊಂಡು ಎಲ್ಲ ಮಾಡಕ್ಕಾಗತ್ತಾ? ಒಂದ್ ನೀರಿನ ಫಿಲ್ಟರ್ ಒಂದು ಮಾಡ್ಕೊಡಿ ಸರ್. ಒಂದು ಸೊಸೈಟಿ ಒಂದು ಮಾಡ್ಕೊಡಿ ನಮ್ಗೆ ದಯವಿಟ್ಟು. ಇಲ್ಲ ಅಕ್ಕಿನೇ ಇರಲ್ಲ, ಅವ್ರಿಗೆ ಅಕ್ಕಿನೇ ಇಲ್ಲ, ಆಗೋಯ್ತು. ಕೊಟ್ಟಾಯ್ತು. ಬೆಸ್ಕಾಂ ಅವರು ಕೋಡಹಳ್ಳಿಯಲ್ಲಿ ರಬ್ಬರ್ ಬೇರ್ ಹಾಕವ್ರೆ, ಕಾಲುವನಿಗೆ ಹಾಕಿಲ್ಲ. ಅದು ಇಲ್ಲಿ ಕಟ್ಟಲ್ವಾ ಕರೆಂಟ್? ಇಷ್ಟು ಅನುಕೂಲ ಆಗ್ತಾ ಇರಲಿಲ್ಲ. ಒಬ್ಬೊಬ್ಬರಿಗೆ 60-60 ಸಾವಿರ 80 ಸಾವಿರ 90 ಸಾವಿರ ಲಾಸ್ ಆಗ್ತಾ ಇರ್ಲಿಲ್ವಲ್ಲ? ಎಲ್ಲಾರು ಬ್ಯಾಳೆ ಬೇಯಿಸ್ಕೊಂಡವ್ರೆ. ಎಲ್ಲ ಹೋಗಿರೋದೆ. ಕೋಡಹಳ್ಳಿಗಿಂತ ಜನಸಂಖ್ಯೆ ಕಾಲುವನಿ ಐತೆ. ಬೇರೆ ಕಡೆ ಇಲ್ಲಿ ಹಾಕಿ ಅಲ್ಲಿ ಹಾಕ್ಬೇಕಾಗಿತ್ತು, ಅಲ್ಲಿ ಹಾಕವ್ರೆ. ಅಲ್ಲಿ ನೋಡಿ ಸರ್, ಇಲ್ಲಿ ಜೈಂಟ್ ಆಗಿರೋದು ವೈರು. ಅಲ್ಲಿ ನೋಡಿ ಸರ್, ಅಲ್ಲೊಂದು ಜೈಂಟ್ ಆಗೈತೆ ನೋಡಿ, ಅಲ್ಲಿ ಜೈಂಟ್ ಆಗೈತೆ. ಪೂರ್ತಿ ಏಕ ಜೈಂಟ್ ಮಾಡೋರೆ, ಅಲ್ಲೂ ಜೈಂಟ್ ಮಾಡೋರೆ. ಪೂರ್ತಿ ಕಳಪೆ ಕಾಮಗಾರಿ. ಆಮೇಲೆ ಮೇನ್ ಪಾಯಿಂಟ್ ಲೆಗ್ಗೆ ಇಲ್ಲ, TC ಹತ್ರ ಲೆಗ್ಗೆ ಇಲ್ಲ. ನಡೀರಿ ಅದೊಂದು ಹಾಕಿಸ್ಬಿಡೋಣ. ಅದ್ರಲ್ಲಿ 2 ಲೆಗ್ ಹಾಕವ್ರೆ, 1 ಲೆಗ್ಗೆ ಹಾಕಿಲ್ಲ. ಈ ತರ ಬೆಸ್ಕಾಂ ಅವ್ರು ಮಾಡಿದ್ರೆ ಯಾರನ್ನಾರ ಮನೆಗಳು ಉಳಿತದ? ಏನ್ ಇದಕ್ಕೆ ಬೆಸ್ಕಾಂ ಅವರೇ ಜವಾಬ್ದಾರಿ. ಅಲ್ಲಿ ಲೆಗ್ಗೆ ಇಲ್ಲ, ಅಲ್ಲಿ 1 ಲೆಗ್ ಬಿಟ್ಬಿಟ್ಟವ್ರೆ. ಅದಕ್ಕೋಸ್ಕರ ಶಾರ್ಟ್ ಆಗಿ ಇದೆಲ್ಲ ಅನಾಹುತ ಆಗುತ್ತೆ. ಮೇನು ಎಲ್ಲಾ ಮನೆಗೂ ಅವರೇ ದಂಡ ಕಟ್ಕೊಡ್ಬೇಕು.